ಅವ್ರು ನನ್ನನ್ನು ಇಗ್ನೋರ್ ಮಾಡಲ್ಲ, ನಿನ್ನ ವಿಡಿಯೋ ನೋಡೋದೇ ಇಗ್ನೋರ್ ಮಾಡಿಬಿಡ್ತಾರೆ. ಗೈಸ್ ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಸೂರತ್ಕಲ್ ಬೀಚಲ್ಲಿದ್ದೀವಿ ಅರ್ಲಿ ಮಾರ್ನಿಂಗ್. ಆ್ಯಂಡ್ ನಾವು ಬ್ಯಾಂಗ್ಳೂರಿಂದ 7 hours ಜರ್ನಿ ಮಾಡಿ ಫಸ್ಟ್ ವಿಸಿಟ್ ಮಾಡಿ ಸೂರತ್ಕಲ್ ಬೀಚೆ. ಸನ್ರೈಸ್ ಆಪೋಸಿಟ್ ಸೈಡಲ್ಲಿ ಆಗ್ತಿದೆ. ಸೊ ಈ ಕಡೆ ಸನ್ರೈಸ್, ಈ ಕಡೆ ಬೀಚ್. ಅಲೆಗಳ ಸೌಂಡ್ ನಿಮಗೆ ಕೇಳಿಸ್ತಿದ್ಯಾ? ಸೊ ಈಗ ನಾವು ಅಲ್ಲಿಗೆ ಹೋಗಬೇಕು, ಲೈಟ್ ಹೌಸ್ ಹತ್ರ. ಸೂರತ್ಕಲ್ ಬೀಚ್ ಹತ್ರ ಅಂತೂ ತುಂಬ ಪ್ಲಾಸ್ಟಿಕ್ ವೇಸ್ಟು ಎಲ್ಲ ಇಲ್ಲಿ ಬಿದ್ದಿದೆ. ಸೊ ಯಾರೆಲ್ಲ ವಿಸಿಟ್ ಮಾಡ್ತೀರಾ ಎಲ್ಲರೂ ಇಲ್ಲೇನು ವೇಸ್ಟ್ ತಂದು ಹಾಕಬೇಡಿ, ನೀಟಾಗಿ ಇಟ್ಕೊಳ್ಳಿ. ಸೊ ನೋಡಿ, ಸೊ ನಾವು ಇವಾಗ ಇಲ್ಲಿಂದ ಹೊರಡ್ತಿದ್ದೀವಿ. ಅಲ್ಲಿ ತೋರಿಸ್ತೀನಿ. ಸೊ ಆ ಲೈಟ್ ಹೌಸ್ ಕಾಣಿಸ್ತಿದೆ ಅಲ್ಲ, ಅಲ್ಲಿಗೆ ಹೋಗ್ತಿದ್ದೀವಿ. ವಾಕ್ ಮಾಡ್ಕೊಂಡು ಹೋದ್ರೆ ದೂರ ಆಗುತ್ತೆ ಅಂತ ಗಾಡಿಲೇ ಹೋಗ್ತಿದ್ದೀವಿ. ಅಲ್ಲಿ ಹೋದ್ಮೇಲೆ ಅಲ್ಲೇ ಐತೆ ಅಂತ ತೋರಿಸ್ತೀನಿ. ಆದರೆ ಲೈಟ್ ಹೌಸ್ ಬರುತ್ತೆ ಅಂತೀಯ ಹಿಂಗೆ ಹೋದ್ರೆ? ಈ ಮನೆ ಮುಂದೆನೇ ಅಲ್ಲಿ ಕಾಣಿಸ್ತೈತೆ, ಅದು ಬರ್ಬೋದು. ಸೊ ನಾವು ಇವಾಗ ಲೈಟ್ ಹೌಸ್ ಹತ್ರ ಬಂದಿದ್ದೀವಿ. ಇಲ್ಲಿದೆ ಲೈಟ್ ಹೌಸ್. ಆ್ಯಕ್ಚುಲಿ ವಾಕ್ ಮಾಡ್ಕೊಂಡು ಬರ್ಬೋದು ಅಂದ್ಕೊಂಡ್ವಿ, ಬಟ್ ತುಂಬ ದೂರ, ವಾಕ್ ಮಾಡೋಕ್ಕಾಗಲ್ಲ. ವೆಹಿಕಲಲ್ಲೇ ಬಂದರೆ ಒಳ್ಳೆಯದು. ಸೊ ಬೀಚ್ ಅಲ್ಲಿಗಿನ ಇಲ್ಲಿ ಚೆನ್ನಾಗಿದೆ, ಇಲ್ಲಿ ಅಷ್ಟೊಂದು ಗಲೀಜ್ ಮತ್ತು ಪೇಪರ್ ಅದೆಲ್ಲ ಇಲ್ಲ. ಪಾರಿವಾಳಗಳಿದೆ. ಸೊ ಬೀಚ್ ಸೌಂಡ್ ನಿಮಗೆ ಕೇಳಿಸ್ತಿದ್ಯಾ? ತುಂಬ ಚೆನ್ನಾಗಿದೆ ಇಲ್ಲಿ. ನೀವೇನಾದರೂ ಸೂರತ್ಕಲ್ ಬೀಚಿಗೆ ಬಂದರೆ ಆ ಸೈಡ್ ಇರದೆ ಇಲ್ಲಿ ಲೈಟ್ ಹೌಸ್ ಇದೆಯಲ್ಲ, ಅಲ್ಲಿಗೆ ಬನ್ನಿ. ಇಲ್ಲಿ ಕುತ್ಕೊಳ್ಳೋದಕ್ಕೂ ಟೈಮ್ ಪಾಸ್ ಮಾಡೋದಕ್ಕೂ ಲೈಕ್ ಎಂಜಾಯ್ ಮಾಡೋದಕ್ಕೆ ಇವನ್ನ ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಇವಾಗ ಲೈಟ್ ಹೌಸ್ ಹತ್ರ ಹೋಗ್ತಿದ್ದೀವಿ. ನಮಗೆ ಗೊತ್ತಿಲ್ಲ ಅಲ್ಲಿ ಬಿಡ್ತಾರೋ ಬಿಡಲ್ವೋ ಇಷ್ಟು ಬೇಗ ಹತ್ತೋದಕ್ಕೆ ಅಂತ, ನೋಡೋಣ. ನಿಮಗೆ ಈ ಥರ ಇಲ್ಲಿ ಬಂಡೆಗಳಿದೆ, ಲೈಟ್ ಹೌಸ್ ನನ್ನಿಂದ ಅಲ್ಲಿ ಕಾಣ್ತಿದೆ ಅಲ್ಲ. ಸೊ ನಾವು ಇವಾಗ ಅಲ್ಲೇ ಹೋಗ್ತಿರೋದು. ವಾಯ್ಸ್ ಕೇಳಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ ಈ ಅಲೆಗಳ ಸೌಂಡಿಗೆ. ಹಿಂದೆ ಬೀಚು, ಈ ಕಡೆ ಯಾವ ಥರ ಲೊಕೇಶನ್ ಇದೆ ಅಂತ ತೋರಿಸ್ತೀನಿ. ಲೊಕೇಶನ್ ಚೆನ್ನಾಗಿದೆ ಅಲ್ವಾ? ಅವ್ರನ್ನ ಇಗ್ನೋರ್ ಮಾಡಿ, ಬಾಕಿ ಎಲ್ಲ ನೋಡಿ. ಅವ್ರು ನನ್ನನ್ನು ಇಗ್ನೋರ್ ಮಾಡಲ್ಲ, ನಿನ್ನ ವಿಡಿಯೋ ನೋಡೋದೇ ಇಗ್ನೋರ್ ಮಾಡಿಬಿಡ್ತಾರೆ. ನಿಂಗೆ ಒಳ್ಳೇದು ಮಾಡ್ತದ. ಇದಕ್ಕಾದ್ರೂ ನೀವು ನನ್ನ ವಿಡಿಯೋ ನೋಡಬೇಕು ಫ್ರೆಂಡ್ಸ್. ಸೊ ಅಲ್ಲಿ ಲೈಟ್ ಹೌಸ್ ನಾವು ಮೇಲೆ ಹೋಗ್ತಿಲ್ಲ, ಆ್ಯಂಡ್ ಈ ಕಡೆ ಬೀಚ್ ಮನೆಯವ್ರ ಮೇಲೆ ಕರ್ಕೊಂಡು ಹೋಗ್ತಿಲ್ಲ. ಸೊ ಇಲ್ಲಿ ಬೀಚ್, ಈ ಕಡೆ ಸನ್ರೈಸ್ ಆಗ್ತಿದೆ, ತುಂಬ ಚೆನ್ನಾಗಿದೆ. ಸೊ ಇಷ್ಟೇ, ನಾವೀಗ ಇಲ್ಲಿಂದ ಹೊರಡ್ತೀವಿ. ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೋಗ್ತೀನಿ ಅಂತ ತೋರಿಸ್ತೀನಿ. ನೀವು ಯಾರಾದರೂ ಸೂರತ್ಕಲ್ ಬೀಚಿಗೆ ಬರ್ತಿದ್ರೆ ದಯವಿಟ್ಟು ಆ ಸೈಡ್ ಹೋಗಬೇಡಿ, ಲೈಟ್ ಹೌಸ್ ಸೈಡ್ ಬನ್ನಿ. ನೆಕ್ಸ್ಟ್ ತಿಂಡಿಗೆ ಹೋಗ್ತೀವಿ, ತಿಂಡಿ ಆದಮೇಲೆ ಎಲ್ಲಿ ಹೋಗ್ತೀನಿ ಅಂತ ತೋರಿಸ್ತೀನಿ. ಬೀಚ್ ಸೈಡ್ ನೋಡಿದ್ರು ಸೂಪರ್ ಆಗಿದೆ, ಅಪೋಸಿಟ್ ಸೈಡ್ ನೋಡಿದ್ರು ಸೂಪರ್ ಆಗಿದೆ. ನಾವಿವಾಗ ಅಲ್ಲಿಂದ ಹೊರಟು ಈಗ ಉಡುಪಿಗೆ ಹೋಗ್ತಿದ್ದೀವಿ. ಸೊ ಆನ್ ದ ವೇ ಬರೋ ಪ್ಲೇಸಸ್ನ ಕವರ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಫಸ್ಟು ನಾವು ಹೋಗ್ತಾ ಸಿಗ್ತಿರೋದು ಸಸಿ ಹಿತ್ಲು ಬೀಚ್, ಅಲ್ಲಿ ಹೋಗ್ತಿದ್ದೀವಿ. ಅಲ್ಲಿ ಹೋದ್ಮೇಲೆ ಹೇಗಿರುತ್ತೆ ಅಂತ ತೋರಿಸ್ತೀವಿ. ನೆಕ್ಸ್ಟ್ ಲೊಕೇಶನ್ನು ನಾವು ಪಡುಬಿದ್ರಿ ಬೀಚಿಗೆ ಬಂದಿದ್ದೀವಿ. ಇದು ಒಂಥರ ಚೆನ್ನಾಗೈತೆ ಹಿಂಗಿದೆ ಲೊಕೇಶನ್. ಇಲ್ಲಿ ರಾಕ್ಸ್ ಎಲ್ಲ ಇದೆ, ಅಲ್ಲೆಲ್ಲ ಏನೋ ಇದೆ. ಸ್ವಲ್ಪ ಬಿಸಿಲು ಅನಿಸ್ತಿದೆ ಎಲ್ಲ ಕಡೆ ನೋಡೋದಕ್ಕೆ. ಯಾರೂ ಇಲ್ಲ ಇಲ್ಲಿ, ಖಾಲಿ ಹೊಡಿತಾ ಇದೆ. ಹೌದು, ಯಾರೂ ಇಲ್ಲ ಇಲ್ಲಿ, ಖಾಲಿ ಹೊಡಿತಿದೆ. ಎಲ್ಲೋ ಒಂದು ಸ್ವಲ್ಪ ಜನ ಅಲ್ಲಿ ಆಡ್ತಿದ್ದಾರೆ. ಅವರು ಇಲ್ಲ. ನಾರ್ಮಲಾಗಿ ಮಲ್ಪೆ ಬೀಚ್ ವಿಸಿಟ್ ಮಾಡಿರ್ತೀರಾ, ನೆಕ್ಸ್ಟ್ ಟೈಮ್ ಬಂದಾಗ ಉಡುಪಿಲಿ ಈ ಹಿಡನ್ ಸ್ಪಾಟ್ನ ವಿಸಿಟ್ ಮಾಡಿ. ನಾರ್ಮಲಾಗಿ ಮಲ್ಪೆ ಬೀಚ್ ವಿಸಿಟ್ ಮಾಡಿರ್ತೀರಾ, ಸೊ ನೆಕ್ಸ್ಟ್ ಟೈಮ್ ಬಂದಾಗ ಈ ಪಡುಬಿದ್ರಿ ಬೀಚ್ ವಿಸಿಟ್ ಮಾಡಿ. ಲೆಸ್ ಕ್ರೌಡೆಡ್ ಇದೆ, ಆಮೇಲೆ ತುಂಬ ಕ್ಲೀನಾಗಿದೆ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಈ ಬೀಚ್ನ ವಿಸಿಟ್ ಮಾಡಿ. ತುಂಬ ಲೆಸ್ ಕ್ರೌಡೆಡ್ ಇದೆ, ಬಟ್ ಅರ್ಲಿ ಮಾರ್ನಿಂಗ್ ಇಲ್ಲ ಸಂಜೆ ಬರೋಕ್ಕೆ ಟ್ರೈ ಮಾಡಿ. ತುಂಬ ಬಿಸಿಲಿರುತ್ತೆ ಈ ಟೈಮಲ್ಲಿ, ಮಧ್ಯಾಹ್ನ ಟೈಮಲ್ಲಿ. ಸೊ ಈ ಬೀಚ್ನ ಬ್ಲೂ ಫ್ಲ್ಯಾಗ್ ಬೀಚ್ ಅಂತಲೂ ಕರೀತಾರೆ.
ಸೊ ಈ ಪಡುಬಿದ್ರಿ ಬೀಚು ತುಂಬ ಕ್ಲೀನೆಸ್ಟ್ ಬೀಚ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ, ಕ್ಲೀನಾಗಿದೆ. ಸೊ ಹೀಗೆ ಸ್ಟ್ರೈಟ್ ಹೋದರೆ ನಿಮಗೆ ಅಲ್ಲಿ ವಾಟರ್ ಆ್ಯಕ್ಟಿವಿಟೀಸ್ ಸಹ ಇರುತ್ತೆ. ಆ್ಯಂಡ್ ಇಲ್ಲಿ ವಾಟರ್ ಆ್ಯಕ್ಟಿವಿಟೀಸ್ ಇರುತ್ತೆ. ಬ್ಲೂ ಫ್ಲಾಗ್ ಹೋಗ್ತಾ ಇಲ್ಲ, ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಬೀಚ್ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಪಡುಬಿದ್ರಿ ಎಂಡ್ ಪಾಯಿಂಟ್ ಅಂತ. ಬಟ್ ಇಲ್ಲಿ ನಾವು ಹೋಗ್ತಿಲ್ಲ, ಯಾಕಂದರೆ ಇಲ್ಲಿ ಜಾಸ್ತಿ ರೇಟ್. ಅದಕ್ಕೆ ನಾವು ವಾಪಸ್ ಹೋಗ್ತಿದ್ದೀವಿ, ಬೇರೆ ಎಲ್ಲರೂ ಆಡೋಣ ಅಂತ. ಆ್ಯಂಡ್ ಇನ್ನೊಂದು ಏನಂದರೆ, ನನಗೆ ವಾಟರ್ ಅಂದರೆ ಭಯ. ಸೊ ನಾನು ಯೂಶ್ವಲಿ ವಾಟರ್ ಗೇಮ್ಸ್ ಏನೂ ಆಡಲ್ಲ. ಬರೀ ಕೊಚ್ಚಲ್ಲೇ ಬೀಳೋದು. ವಾಟರ್ ಅಂದರೆ ಭಯ, ಅದಕ್ಕೆ ಕೊಚ್ಚೆ ತಿಪ್ಪೆ ಅಂತ ಕಡೆ ಬೀಳ್ತಾಳೆ. ಏನ್ ಮಾತಾಡ್ತಾರ್ರಿ? ನಾನು ಜಸ್ಟ್ ಬೀಚಲ್ಲಿ ಆಡ್ತೀನಿ ಅಷ್ಟೇ. ಅವ್ರು ಕರ್ಕೊಂಡು ಹೋಗೋದು ಅದೆಲ್ಲ ಗೊತ್ತು, ನಾನು ಆಡಲ್ಲ. ಅದೇ ಅಷ್ಟೇ ಗೈಸ್, ಅಷ್ಟೇ. ಪಡುಬಿದ್ರಿ ಬೀಚ್ ಹತ್ರನೇ ಈ ಟೆಂಪಲ್ ಇದೆ. ಆನ್ ದ ವೇನೇ ಸಿಗುತ್ತೆ. ಸೊ ನೀವು ಈ ಟೆಂಪಲ್ನು ವಿಸಿಟ್ ಮಾಡ್ಬೋದು, ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಸೊ ದರ್ಶನ ಆಯಿತು, ದೇವಸ್ಥಾನ ರೀಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ, ಬಟ್ ತುಂಬ ಚೆನ್ನಾಗಿದೆ. ಇದು ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ. ಪಡುಬಿದ್ರೆ ಬೀಚ್ ಹತ್ರ ಬಂದರೆ ಈ ದೇವಸ್ಥಾನನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ರೀಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ. ಬಟ್ ತುಂಬ ಚೆನ್ನಾಗಿದೆ. ಲಿಂಗ ಮತ್ತು ಗಣಪತಿ ದೇವಸ್ಥಾನ, ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಅಂತ. ಸೊ ಈ ದೇವಸ್ಥಾನನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಂತ ನೀನೇ ಹೇಳಿ. ದೇವಸ್ಥಾನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ದೇವಸ್ಥಾನ ನೋಡೋಕೆ ಹೋಗಿ, ತುಂಬ ಚೆನ್ನಾಗಿದೆ. ಒಳಗಡೆ ಎಲ್ಲ ಮತ್ತೆ ಕಲ್ಯಾಣಿ ಎಲ್ಲ ಇದೆ. ಈಜೋಡಿಯಕ್ಕಾಗಲ್ಲ ಆದರೆ ಬೀಚಲ್ಲಿ ಈಜೋಡಿರಿ ಗೈಸ್, ಕಲ್ಯಾಣಿಯಲ್ಲಿ ನಮಸ್ಕಾರ ಮಾಡ್ಕೊಂಡು ಬನ್ನಿ. ಆ್ಯಕ್ಚುಲಿ ನಮ್ಗೇನು ಅನಿಸ್ತು ಅಂದರೆ, ಪಡುಬಿದ್ರೆ ಬೀಚಲ್ಲಿ ತುಂಬ ಜೋರಾಗಿ ಅಲೆಗಳು ಬರ್ತಿತ್ತು. ಮೇ ಬಿ ಅದು ಡೆಪ್ತ್ ಇರ್ಬೋದು ಅಥವಾ ಏನೋ ಗೊತ್ತಿಲ್ಲ. ಆದರೆ ತುಂಬ ಗೊತ್ತಿಲ್ಲ ಅಂದರೆ ಹೇಳ್ತಿದ್ದೀನಿ ಗೈಸ್. ನನಗನ್ಸಿದ್ದು ಏನಂದರೆ, ತುಂಬ ಜೋರಾಗಿ ಅಲೆಗಳು ಬರ್ತಿತ್ತು. ಸೊ ನೀವು ಹೋದ್ರೂ ನೋಡ್ಕೊಂಡು ಆಟ ಆಡಿ, ನಮ್ಮ ಸೇಫ್ಟಿಲಿ ನಾವಿದ್ರೆ ತುಂಬ ಒಳ್ಳೆಯದು. ಸೊ ನೋಡ್ಕೊಂಡು ಆಟ ಆಡಿ, ಆಮೇಲೆ ನಾವು ಹೋಗಿದ್ದ ಪ್ಲೇಸ್ನ ನೀಟಾಗಿ ಇಟ್ಕೊಳ್ಳಿ. ಬಾಟಲ್ ಎಲ್ಲ ತೊಗೊಂಡ್ರೆ ಜ್ಯೂಸ್ ಗೀಸ್ ಎಲ್ಲ ಕುಡಿದಾಗ ಅಲ್ಲೇ ಎಸಿಬೇಡಿ ಗೈಸ್, ಅಷ್ಟೇ. ಸಿಕ್ಕಾಪಟ್ಟೆ ರಶ್ ಇದೆ ಉಡುಪಿ. ಸೊ ಕಾಫಿ ಕುಡಿತಿದ್ದೀವಿ, ಎಷ್ಟು ವೆಹಿಕಲ್ಸ್ ಇದೆ ಅಂತ. ಲಾಂಗ್ ವೀಕೆಂಡ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇದೆ. ಈಗ ನಾವು ಮಲ್ಪೆ ಬೀಚಿಗೆ ಬಂದು ನಾವು ಸ್ವಲ್ಪ ಹೊತ್ತು ರೂಮಲ್ಲಿ ರೆಸ್ಟ್ ಮಾಡಿ ನೆಕ್ಸ್ಟ್ ಸಂಜೆ ಹಂಗೆ ಹೊರಟಿದ್ದು ಮಲ್ಪೆ ಬೀಚ್ ಕಡೆ. ಸೊ ಅಲ್ಲೋದ್ಮೇಲೆ ನಾವು ಗೋಲ್ಗೊಪ್ಪ ಅದು ಇದು ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡ್ವಿ. ಆ್ಯಂಡ್ ನೀವು ಯಾವುದೇ ಟೂರಿಸ್ಟ್ ಪ್ಲೇಸ್ಗೆ ಹೋದರೂ ಮೊದಲು ಎಷ್ಟು ರೂಪಾಯಿ ಅಂತ ಕೇಳಿ ಆಮೇಲೆ ತಿನ್ನಿ, ಯಾಕಂದರೆ ಅಲ್ಲಿ 1 ಪ್ಲೇಟ್ ಗೋಲ್ಗೊಪ್ಪ 40 to 50 rupees. ಮಲ್ಪೆ ಬೀಚಲ್ಲೂ ಸಿಕ್ಕಾಪಟ್ಟೆ ರಶ್ ಇದೆ, ಬಿಸಿಲು ಜಾಸ್ತಿ ಇದೆ ಫ್ರೆಂಡ್ಸ್. ಇರೋಕ್ಕಾಗ್ತಿಲ್ಲ, ಇಲ್ಲಿ ಬಿಸಿಲು ಜಾಸ್ತಿ ಇದೆ. ಹೋಗ್ಬೋದು, ತುಂಬ ಜನ ಇದ್ದಾರೆ. ಆ್ಯಂಡ್ ಅದು ಐಲ್ಯಾಂಡಿಗೆ ಕರ್ಕೊಂಡು ಹೋಗ್ತಾರಲ್ಲ, ಅದು ಈಗ ಸದ್ಯಕ್ಕಿಲ್ಲ. ಸೊ ಬಂದಿದ್ದು ವೇಸ್ಟ್. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಗೈಸ್, ನಾವು ಮಲ್ಪೆ ಬೀಚಲ್ಲಿ ಏನಾದರೂ ತಿನ್ನೋಕ್ಕಂತ ಬಂದ್ವಿ. ಹಾಗೆ ವಾಕ್ ಮಾಡ್ಕೊಂಡು ಬಂದರೆ ಇಲ್ಲಿ ದಾಡಿ ಕಲ್ಲು ಅಂತ ಹೇಳ್ತಾರಲ್ಲ, ಅದೂ ಸಿಗುತ್ತೆ. ನಿಮಗೆ ಲೊಕೇಶನ್ನು ನಾನು ಆಚೆ ಹೋದ್ಮೇಲೆ ತೋರಿಸ್ತೀನಿ ಎಲ್ಲಿ ಅಂತ. ಅಂದರೆ ನಾವು ಏನು ಆರ್ಡ್ರ್ ಮಾಡಿರೋದು, ಚಿಕನ್ ಸುಕ್ಕ ಮತ್ತು ಮೀನು. ಯಾವ ಮೀನು? ಬಾಗಡಿ ಮೀನು ಆರ್ಡ್ರ್ ಮಾಡಿದ್ದೀವಿ. ಇದೇ ಲೊಕೇಶನ್ನು. ಆ ಕಡೆಯಿಂದ ಸೀದಾ ನೆಟ್ಕೊಂಡ್ಬಂದರೆ ಇಲ್ಲಿ ಸಿಗುತ್ತೆ. ಈ ಕಡೆ ಬೀಚ್. ಐಲ್ಯಾಂಡ್ಗೆ ಹೋಗೋಕ್ಕಾಗಲಿಲ್ಲ, ಈಗ ಬೋಟ್ ಅಲ್ಲೋ ಇಲ್ಲ ಅಂತೆ. ಸೊ ನಾವೀಗ ಇಷ್ಟೊತ್ತು ಬೀಚಲ್ಲಿ ಆಟ ಆಡಿ, ಅಲ್ಲೋ ಇದ್ದಿದ್ರೆ ನಮ್ಮ ಮನೇಲಿ ಕರ್ಕೊಂಡು ಹೋಗ್ತಿದ್ರು, ವಿಡಿಯೋಗೋಸ್ಕರ ಹಂಗೆ ಹೇಳ್ತಿದ್ದಾರೆ. ಸೊ ಇಷ್ಟೊತ್ತು ಬೀಚಲ್ಲಿ ಆಟ ಆಡಿ ಇವಾಗ ಬಂದಿದ್ದೀವಿ. ಇದಾದಮೇಲೆ ನಾವು ನೆಕ್ಸ್ಟ್ ಮಲ್ಪೆ ಸೀ ವಾಕ್ಗೆ ಹೋಗೋಣ ಅಂತ ಅನ್ಕೋತಿದ್ವಿ. ಅಲ್ಲಿ ಹೋದಾಗ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಅಲ್ಲೇನು ಇಲ್ಲ ಅಂತ ನಾನು ನೋಡೋಣ ಅಲ್ಲಿ ಹೋಗಿ. ನಾವಿವಾಗ ಮಲ್ಪೆ ಸೀ ವಾಕಿಗೆ ಬಂದಿದ್ದೀವಿ. ನಾನು ಇದನ್ನು ದೂರದಿಂದ ನೋಡಿ ರಿಯಲ್ಲಾಗಿ ನಿಜವಾಗ್ಲೂ ಬೋಟ್ ತಳ್ತಿದ್ದಾರೆ ಅಂತ ಅಂದ್ಕೊಂಬಿಟ್ಟೆ ಒಂದು ಸೆಕೆಂಡಿಗೆ. ಸೊ ಇಲ್ಲಿ 30 rupees ಪಾರ್ಕಿಂಗ್ ಫೀಸು ವೆಹಿಕಲ್ಸಿಗೆ. ಸನ್ಸೆಟ್ ಆಗ್ತಿದೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಯಾರಾದರೂ ಬಂದರೆ ಇಲ್ಲಿ ವಿಸಿಟ್ ಮಾಡಿ, ಯಾರಾದರೂ ಉಡುಪಿ ಬಂದಾಗ ಮಲ್ಪೆ ಬೀಚ್ ಹತ್ರ. ಇದು
ಮುಖ ಮೂತಿ ಏನೂ ಕಾಣಿಸ್ತಿಲ್ಲ. ಐ ಆಮ್ ಸೋ ಸಾರಿ. ಅದು ರಿಯಲಾಗಿ ಕಾಣಿಸ್ತಾ ಐತೆ, ನನ್ನ ಫೋನಲ್ಲಿ ಕಾಣ್ತಿಲ್ಲ. ಎಂಟ್ರೆನ್ಸಲ್ಲಿ ವಿ ಹ್ಯಾವ್ ಮಸಾಲೆ ಪುರಿ, ಪಾನಿಪುರಿ, ಸ್ನ್ಯಾಕ್ಸ್, ಫುಡ್, ಆ ಥರ ಫುಡ್ ಕೋರ್ಟು ಅಥವಾ ಏನಾದ್ರು ತಿನ್ನೋಕ್ಕೆ ಶಾಪಿಂಗಿಗೂ ಇದೆ. ಆ್ಯಂಡ್ ಈ ಥರ ಹಿಂಗೆ ಎಂಟ್ರೆನ್ಸು. ಸನ್ಸೆಟ್ ಆಗ್ತದೆ, ಬ್ಯೂಟಿಫುಲ್ ಆಗಿ. ಈ ಕಡೆ ನೋಡ್ಬೋದು ಬೀಚ್. ಯಾರಾದರೂ ಮಲ್ಪೆಗೆ ಬಂದರೆ ಈ ಸೀ ವಾಕ್ನ ಮಿಸ್ ಮಾಡ್ಕೋಬೇಡಿ, ಅಟ್ಲೀಸ್ಟ್ ಒನ್ಸ್. ಗೈಸ್, ಟ್ರಿಪ್ಪಲ್ಲಿ ತುಂಬ ಎಲ್ಲ ಚೆನ್ನಾಗಿತ್ತು, ಬಟ್ ನಂಗೆ ತುಂಬ ಇಷ್ಟ ಆಗಿದ್ದಿದೆ ಬ್ಯೂಟಿಫುಲ್ ಸನ್ಸೆಟ್ ಇರುತ್ತೆ. ನಾವು ಸಂಜೆ ಟೈಮ್ ಏನಾದರೂ ಆ ಕಡೆ ನೆಟ್ಕೊಂಡು ಹೋಗ್ತಾಯಿದ್ರೆ, ಆ್ಯಂಡ್ ಒನ್ ಸೈಡ್ ಓಷನ್ ಆ್ಯಂಡ್ ಮತ್ತೊಂದು ಸೈಡ್ ರಿವರ್ ಇರುತ್ತೆ. ಸೊ ನಾವು ಪೀಸಾಗಿ ಅದ್ರ ಮಧ್ಯ ನೆಟ್ಕೊಂಡು ಹೋಗ್ಬೋದು. ಆ ಕಡೆ ಈ ಕಡೆ ನೀರಿನ ಶಬ್ದ ಬಿಟ್ಟರೆ ಬೇರೆ ಏನೂ ಕೇಳಲ್ಲ. ಸೂಪರಾಗಿರುತ್ತೆ. ನೀವು ದಯವಿಟ್ಟು ಟ್ರೈ ಮಾಡಿ ನೆಕ್ಸ್ಟ್ ಟೈಮ್ ಮಲ್ಪೆಗೆ ಹೋದಾಗ. ಮೋಸ್ಟ್ ರೆಕಮೆಂಡೆಡ್ ಪ್ಲೇಸ್ ಇದು, ಐ ಮೀನ್ ನನ್ನ ಪ್ರಕಾರ. ಸೊ ಪ್ಲೀಸ್ ಡೂ ವಿಸಿಟ್ ಮಲ್ಪೆ ಸೀ ವಾಕ್. ಚಿಕ್ಕ ಚಿಕ್ಕ ಬೋಟ್ಸ್ ಎಲ್ಲ ವಾಪಸ್ ಬರ್ತಿದೆ, ಸಂಜೆ ಆಯ್ತಲ್ಲ ಅಂತ. ಫಿಶಿಂಗ್ ಮಾಡೋಕ್ಕೆ ಹೋಗಿದ್ದಿದೆ ಅನಿಸುತ್ತೆ. ಮತ್ತು ಈ ಸೈಡ್ ಸಹ ದೊಡ್ಡದೆಲ್ಲ ಬರ್ತಿದೆ. ಗೈಸ್, ಉಡುಪಿಲಿರೋದು ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಲಾರ್ಜೆಸ್ಟ್ ಫಿಶಿಂಗ್ ಪೋರ್ಟ್ ಇನ್ ಏಷ್ಯಾ ಅಂತಲೇ ಹೇಳ್ಬೋದು. ನೀವೇ ನೋಡ್ತಿರ್ಬೋದು, ನಾನು ಅಲ್ಲಿ ಕೂತಿದ್ದಾಗ ಎಷ್ಟು ಬೋಟ್ಸ್ನ ನೋಡಿದೆ ಅಂದರೆ ವಾಪಸ್ ಬರ್ತಿರೋದು. ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಬೋಟ್ಗಳೆಲ್ಲ ವಾಪಸ್ ಬರ್ತಿತ್ತು ಫಿಶಿಂಗ್ ಮುಗಿಸ್ಕೊಂಡು. ಸೊ ನಮಗೆ ಇಲ್ಲಿ ಎಲ್ಲ ಥರದ್ದು ಫಿಶ್ಗಳು ಸಿಗುತ್ತೆ. ಆ್ಯಂಡ್ ಡೈಲಿ ಆ ಸಮುದ್ರದ ಒಳಗಡೆ ಹೋಗಿ ನಮಗೋಸ್ಕರ ಮೀನು ತರ್ತಾರಲ್ಲ, ಅವ್ರು ತುಂಬ ಗ್ರೇಟ್. ನೆಕ್ಸ್ಟ್ ನಾವು ಊಟಕ್ಕೆ ಹೋಗಿದ್ದು ತಿಮ್ಮಪ್ಪ ಹೋಟೆಲ್. ತುಂಬ ಓವರ್ ರೇಟೆಡ್ ಅನಿಸ್ತು, ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಟ್ರಿಪ್ ಚೆನ್ನಾಗಿತ್ತು ಗೈಸ್. ಇವತ್ತು ಆ್ಯಕ್ಚುಲಿ ಎರಡು ಚೆನ್ನಾಗಿಲ್ಲದೆ ಇರೋ ವಿಷಯ ಆಗಿದೆ ಏನಂದರೆ, ಒಂದು ಸೂರತ್ಕಲ್ ಬೀಚಲ್ಲಿ ಸನ್ರೈಸು ಈ ಕಡೆ ಆಯಿತು, ಅದು ನನಗೆ ಗೊತ್ತಿಲ್ಲದೆ ಕರ್ಕೊಂಡು ಹೋಗ್ಬಿಟ್ಟಿದೆ. ಟ್ರಿಪ್ ಕಂಟಿನ್ಯೂಷನ್ ವೀಡಿಯೋಸ್ ಬರುತ್ತೆ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.